ಆತ್ಮೀಯ ಕನ್ನಡದ ಬಂಧುಗಳೇ, ಜೋಯ್ಸ್ ಅಲ್ಕಾಸ್ನವರು ನೋಡಿ ನೀಟ್ ಹಾಕಿದ್ದಾರೆ. ಜೋಯ್ಸ್ ಅಲುಕಾಸ್ ಜ್ಯುವೆಲರಿ ಅವರವರು, ಬಂಗಾರದ ಅಂಗಡಿಯವರು ಕನ್ನಡವನ್ನ ಕೆಡಲಾಕಿ ಆಂಗ್ಲ ಭಾಷೆಯನ್ನ ಮೊದಲನೇ ಸ್ಥಾನ ಆಂಗ್ಲ ಭಾಷೆ ಕೊಟ್ಟಿದ್ದಾರೆ. ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಅಥವಾ ನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು. ಈ ರೀತಿ ಕನ್ನಡ ನಾಮಫಲಕವನ್ನು ಕಡೆಯಲಾಕಿರ್ತಕ್ಕಂಥ ಒಂದು ಕಂಪ್ನಿಗೆ ಏಜೆಂಟ್ಗಳಾಗಿ ಇವರು ಈ ರೀತಿ ಅನುಮತಿ ಕೊಟ್ಟಿದ್ದಾರಲ್ಲ, ಇವ್ರಿಗೆ ಯಾವ ರೀತಿ ನಾವು ಅರಿವು ಮೂಡಿಸ್ಬೇಕು? ಅಧಿಕಾರಿಗಳಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸೃಷ್ಟಿಯಾಗಿದೆ. ಈಗ ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಅಧಿಕಾರಿಗಳಿಗೆ. ನೋಡಿ, ಸಂಗೊಳ್ಳಿ ರಾಯಣ್ಣ ವೃತ್ತ, ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಸರ್ಕಲ್, ಕುರುಬರಹಳ್ಳಿ ಸರ್ಕಲ್, ಇದು ಸಂಗೊಳ್ಳಿ ರಾಯಣ್ಣ ವೃತ್ತ ಇಲ್ಲೇ ಇದೆ. ಈ ಸಂಗೊಳ್ಳಿ ರಾಯಣ್ಣ ವೃತ್ತ ಇರ್ತಕ್ಕಂಥ ಈ ಪವಿತ್ರವಾದಂಥ ಪುಣ್ಯ ಸ್ಥಳದಲ್ಲಿ ಈ ರೀತಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡಿರ್ತಕ್ಕಂಥ ಜೋಯ್ಸ್ ಅಲುಕಾಸ್ ಕಂಪ್ನಿಯವ್ರಿಗೆ, ಈ ಬಂಗಾರದ ಅಂಗಡಿಯವ್ರಿಗೆ ಯಾವ ರೀತಿ ಸಂಬಂಧಪಟ್ಟಂತ ಅಧಿಕಾರಿಗಳು ಲೈಸೆನ್ಸ್ ಕೊಟ್ಟರು, ಅನುಮತಿ ಯಾವ ರೀತಿ ಕೊಟ್ಟರು? ಇವ್ರು ಹೊಟ್ಟೆಗೆ ಅನ್ನ ತಿಂತಾರೋ ಮೊಂಡು ತಿಂತಾರೋ? ಇವ್ರು ಕೈ ತುಂಬ ಸಂಬಳ ಎಣಿಸ್ಕೊಳ್ತಕ್ಕಂಥ ಅವಿವೇಕ ಅಧಿಕಾರಿಗಳೇ, ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವೆ. ನಿಮಗೆ ಮಾನ ಮರ್ಯಾದೆ ಧೈರ್ಯ ದಮ್ಮು ಏನೂ ಇಲ್ವಾ? ನಾವು ಏನಾದ್ರು ಉಗಿದ್ರೆ ನಿಮಗೆ ಯಾಕೆ ಈ ರೀತಿ ಅನುಮತಿ ಯಾರಿಗೆ ಕೊಟ್ಟಿರೋದು? ಈ ಕೂಡಲೇ ಇವತ್ತು ನಾಳೆ 2-3 ದಿವಸದ ಒಳಗಡೆ ಇದನ್ನ ತೆರವುಗೊಳಿಸಿ ಕನ್ನಡದಲ್ಲಿ ಹಾಕಿಸ್ಲಿಲ್ಲ ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ನಮ್ಮ ಆಕ್ರೋಶವನ್ನು ಹೋರಾಟ ಹಾಕ್ಬೇಕಾಗುತ್ತೆ. ಮತ್ತೆ ಕಪ್ಪು ಪಟ್ಟಿ ತರಿಸಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ ವಿರೋಧಿಗಳಿಗೆ, ಕನ್ನಡವನ್ನ ಕಡೆಗಣಿಸಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಂತ ಅವಿವೇಕ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ದಯಮಾಡಿ ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕನ್ನಡದಲ್ಲಿ ಕನ್ನಡವನ್ನ ಕಳಿಸಿರ್ತಕ್ಕಂಥ ನಾಮಫಲಕಗಳನ್ನ ತೆರವುಗೊಳಿಸಿ ಕನ್ನಡಮಯ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ.